ಗೋಲ್ಡ್ ಗುಡ್ ನ್ಯೂಸ್. ಏನಪ್ಪಾ ಗೋಲ್ಡ್ ಗುಡ್ ನ್ಯೂಸ್ ಅಂತ ಇದ್ದೀರಾ? ಈ ಒಂದು ಕಳೆದ ದಿನಗಳಿಂದ ಚಿನ್ನದ ಬೆಲೆ ಇಳಿಕೆಯತ್ತ ಸಾಗ್ತಾ ಇದೆ. ಅಷ್ಟಕ್ಕೂ ಈಗ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೊತೆಗೆ ಭಾರತದಲ್ಲಿ ಏನಾದ್ರೂ ಚಿನ್ನದ ದರ ಇಳಿಕೆ ಆಗುತ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ರೇಟ್ ಕುಸಿಯುತ್ತಾ? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಇದು ಜನಸಾಮಾನ್ಯರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ 1,00,000 ಗಡಿಯನ್ನ ದಾಟಿದಂತ ಚಿನ್ನ ಇದೀಗ ನಿಧಾನವಾಗಿ ಇಳಿಕೆ ಆಗ್ತಾ ಇದೆ. ವಿಶೇಷ ಅಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಆರಂಭಗೊಂಡ ಬಳಿಕವೇ ಹಂತ ಹಂತವಾಗಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಇದೀಗ ಯುದ್ಧ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದಿಂದ ಈಗ ಚಿನ್ನದ ರೇಟ್ ಇನ್ನಷ್ಟು ಕೂಡ ಕುಸಿತವಾಗುತ್ತಾ? ಚಿನ್ನದ ರೇಟು ಸಾಕಷ್ಟು ಇನ್ನು ಬದಲಾವಣೆ ಆಗುತ್ತಾ? ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚಿನ್ನದ ಬೆಲೆ ಕುಸಿತವಾಗುತ್ತಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೇನೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಹಲವು ಬೆಲೆಗಳ ಏರಿಕೆ ಬಿಸಿ ಈಗಾಗಲೇ ನಮಗೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡೋದಾದ್ರೆ ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಈ ರೀತಿಯಾಗಿ ಹಲವು ಬೇಡಿಕೆಗಳು ಏನಿದೆ, ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಆದ್ರೆ ಚಿನ್ನದ ಬೆಲೆ ಮಾತ್ರ ಕುಸಿತವಾಗ್ತಾ ಇದೆ. ಇದು ನಿಜಕ್ಕೂ ಎಲ್ರಿಗೂ ಕೂಡ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಮಹಿಳೆಯರಿಗೂ ಜೊತೆಗೆ ಆಭರಣ ಪ್ರಿಯರಿಗಂತೂ ಇದು ಸಾಕಷ್ಟು ಖುಷಿಯ ವಿಚಾರ.